ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಎಸ್ಸಿ ಹಾಸ್ಟೆಲ್ಗಳಲ್ಲಿ ಎಡಪಂಥೀಯ ಚಿಂತನೆ ಬೆಳೆಯೋದಕ್ಕೆ ಕಾರಣ ಆಗಿದೆ ಅಂತ ವಿಧಾನಸಭಾ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿದ್ದಾರೆ. ಧಾರವಾಡದಲ್ಲಿ ದೀನ್ ದಯಾಳ್ ಸೌಹಾರ್ದ ಹಾಸ್ಟೆಲ್ ಉದ್ಘಾಟಿಸಿ ಮಾತನಾಡಿದಂತ ಅವರು ಎಸ್ಸಿ ಎಸ್ಟಿ ಎಂಬ ಪ್ರತ್ಯೇಕ ಹಾಸ್ಟೆಲ್ ಬೇಡ, ಎಲ್ಲ ಜಾತಿಯ ವಿದ್ಯಾರ್ಥಿಗಳು ಇರುವಂತಹ ಹಾಸ್ಟೆಲ್ಗಳನ್ನು ಮಾಡಬೇಕು ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಾಸ್ಟೆಲ್ಗಳು ನಿರ್ಮಾಣ ಆಗಿದ್ದು ಕೂಡ ಯಾವ ಶಾಣೆ ಇದ್ದೋ ಅದನ್ನು ಮಾಡಿದ್ನೋ ಗೊತ್ತಿಲ್ಲ. ಅವು ಹಾಸ್ಟೆಲ್ಗಳು ಕೂಡ ಅದೇ ರೀತಿನ ಅದು ಎಸ್ ಸಿ ಹಾಸ್ಟೆಲ್ಲು, ಎಸ್ ಟಿ ಹಾಸ್ಟೆಲ್ಲು, ಒ ಬಿ ಸಿ ಹಾಸ್ಟೆಲ್ಲು, ಮೈನಾರಿಟಿ ಹಾಸ್ಟೆಲ್ಲು, ಈ ರೀತಿ ಬೇರೆ ಬೇರೆ ಸಮಾಜಗಳಿಗೆ ಬೇರೆ ಬೇರೆ ಹಾಸ್ಟೆಲ್ಗಳು. ಇದು ಎಸ್ ಸಿ ಹಾಸ್ಟೆಲ್ಲು, ಎಸ್ ಟಿ ಹಾಸ್ಟೆಲ್ಗಳು ಈ ರೀತಿ ಒಂದು ರೀತಿ ನಮ್ಮ ದೇಶದಲ್ಲಿ ಲೆಫ್ಟಿಸ್ಟ್ ಥಿಂಕಿಂಗ್ ಸ್ಟ್ರಾಂಗ್ ಆಗಿ ಬೆಳೀಲಿಕ್ಕೆ ಈ ರೀತಿಯ ಹಾಸ್ಟೆಲ್ಗಳು ಕಾರಣ. ಇನ್ನು ವಿರಾಟ್ ಕೊಹ್ಲಿ ಮಾಲೀಕತ್ವದ ದಿ ಒನ್8 ಕಮ್ಯೂನ್ ಪಬ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಕಸ್ತೂರ್ಬಾ ರಸ್ತೆಯಲ್ಲಿರುವ ಪಬ್ನಲ್ಲಿ ಧೂಮಪಾನಕ್ಕೆ ಪ್ರತ್ಯೇಕ ಸ್ಥಳ ಮೀಸಲಿಡದೆ ಸ್ಮೋಕಿಂಗ್ಗೆ ಅವಕಾಶ ನೀಡಲಾಗಿದೆ ಎಂದು ಹೀಗಾಗಿ ಕಬ್ಬನ್ ಪಾರ್ಕ್ ಪೊಲೀಸರು ಒಂದು ಕೇಸನ್ನು ದಾಖಲಿಸಿದ್ದಾರೆ. ಈ ಹಿಂದೆಯೂ ಅವಧಿ ಮೀರಿ ಪಬ್ ನಡೆಸ್ತಾ ಇದ್ದ ಆರೋಪದ ಅಡಿ ಕೇಸ್ ದಾಖಲಾಗಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಆರೋಪ ಎದುರಿಸ್ತಾ ಇರುವ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿಚಾರಣೆಗೆ ಹಾಜರಾಗಿದ್ರು. ಕಲಬುರಗಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗೋದಕ್ಕೆ ದಂಡು ದಾಳಿ ಕಟ್ಕೊಂಡು ಬಂದಿದ್ರು. ಪಾದಯಾತ್ರೆ ಮೂಲಕ ಕಲಬುರಗಿ ದಕ್ಷಿಣ ವಿಭಾಗದ ಎಸಿಪಿ ಕಚೇರಿಗೆ ಆಗಮಿಸಿ ವಿಚಾರಣೆ ಎದುರಿಸಿದ್ರು. ಕಾರ್ಯಕ್ರಮದ ಭಾಷಣದಲ್ಲಿ ಏನೇನು ಮಾತನಾಡಿದ್ದೀರಿ ಅನ್ನುವಂಥ ಪ್ರಶ್ನೆ ಕೇಳಿದ ಪೊಲೀಸರು ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಕೊರೋನಾ ಪಾಸಿಟಿವ್ ಕೇಸ್ಗಳು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ದೇಶದಾದ್ಯಂತ ಕೊರೋನಾ ಸೋಂಕಿತರ ಸಂಖ್ಯೆ 4,000 ಗಡಿ ದಾಟಿದೆ.